ವಿಶೇಷವಾಗಿ ಈಗಿನ ಕಾಲಕ್ಕೆ ಅಡುಗೆಯನ್ನು ಮಾಡೋಂಥ ಕೆಲಸಗಳು ಇವ್ರು ಮಾಡ್ತಾರೆ. ಕೆಲವು ಕಾಲಕ್ಕೆ ಟೀಚರ್ ಆಗಿರೋದ್ರ ಮುಂದೆ ಇವರು. ನಿಮ್ಗೆ ಯಾರಾದರೂ ಅಡುಗೆ ಕಾರ್ಯಕ್ರಮ ನೋಡ್ಬೇಕು, ಅಡುಗೆ ಕಲಿಬೇಕು, ವೆರೈಟಿ ಅಡುಗೆ ಮಾಡ್ಬೇಕಂದ್ರೆ ದೀಕ್ಷಮ್ಮವ್ರ ವೀಡಿಯೋಗಳ್ನ ಮುಂದೆ ಒಂದು ಕಾಲಕ್ಕೆ ನೋಡಿರಿ. ಅವ್ರ ವೀಡಿಯೋಗಳ್ನ ನಾವು ಅಪ್ಲೋಡ್ ಮಾಡ್ತೀವಿ. ಇವರು ನಮಗೆ ಈಗ ಸದ್ಯ ಕಲಿಸಿದ್ದಂಥದ್ದು ಅಡುಗೆ ಮಾಡೋದಪ್ಪ ಏನಪ್ಪ ಅಂದ್ರೆ ಹಿಟ್ಟನ್ನು ಕಲಿಸಿ ನೆಲಕ್ಕೆ ಬಡಿದು ಆರ್ಯಾಕದು ಅಂದ್ರೆ ಅದನ್ನು ಸುಡಂಗಲ್ಲ ರೀ ಈಗ ಸದ್ಯ ಅವ್ರದ್ದು. ಯಾಕಂತಂದ್ರೆ ಈಗ ಅವರು ಕಲಿಯೋಂಥ ಅಡುಗೆಗಳು ಈಗ ಅವು ಹಿಟ್ಟು ಕಲಿಸಿದ ಹಿಟ್ಟನ್ನು ತಗೊಳೋದು, ನೆಲಕ್ಕೆ ಪಟ ಬಿಡೋದು, ಆರ್ಯಾಕೆ ಬಿಡೋದು, ಸುಡೋದು ಪಡೋದು ಏನಿಲ್ಲ. ಅದನ್ನು ಬೇಕಾದ್ರೆ ತಿನ್ಬೋದು, ಬೇಡಾದ್ರೆ ಇನ್ನೂ ಸ್ವಲ್ಪ ದಿನ ಆರ್ಯಾಕೋದು. ಆಮೇಲೆ ಈಗ ಪ್ರಾಣೇಶ್ ಅವರು ಹೇಳಿದಂಗೆ ಕೆಲವೊಂದು ವೈಟ್ ರೈಸ್ಗಳ್ನ ಇವರು ಮಾಡೋಕ್ಕೆ ಹೇಳ್ಕೊಡ್ತಾರೆ. ವೈಟ್ ರೈಸ್ ಯಾವ ರೀತಿ ಮಾಡ್ಬೇಕಪ್ಪ ಅನ್ನೋದ್ರ ಬಗ್ಗೆ ಅವ್ರು ಹೇಳಲ್ಲ, ಅವ್ರ ಬಗ್ಗೆ ನಾವು ಹೇಳ್ಬಿಡ್ತೀವಿ. ಯಾಕಂದ್ರೆ ಅವ್ರು ಹೇಳಕ್ಕೆ ಸ್ವಲ್ಪ ನನಗೆ ಕಲಿಸ್ಯಾರವರು, ನನಗೆ ಶಿಕ್ಷಣ ಕೊಟ್ಟರವರು ಅಡುಗೆ ಹೆಂಗೆ ಮಾಡ್ಬೇಕಪ್ಪ ಅಂತ ನಮ್ಮನ್ನ ಇವರ ಕಲಿಸಿದ್ದು. ವೈಟ್ ರೈಸ್ ಹೆಂಗೆ ಮಾಡೋಕ್ಕಮ್ಮ ದೀಕ್ಷಾ ಬಿರಿಯಾನಿ ಹೆಂಗೆ ಮಾಡ್ಬೇಕು, ಬಿರಿಯಾನಿ ಹೆಂಗೆ ಮಾಡ್ಬೇಕು, ತರಕಾರಿ ಹೆಂಗೆ ಮಾಡ್ಬೇಕು, ಹೇಳ್ರಮ್ಮ. ಒಂದೆರಡು ಮಾತುಗಳು ಹೇಳ್ಬೇಕು. ಇಂದು 19/8/2025 ಕಾರ್ಯಕ್ರಮ ನಡೆಸ್ಕೊಡಕ್ಕೆ ಇವರು ನಮ್ಮ ಹತ್ರ ಬಂದಿದ್ದಾರೆ. ನಮ್ಮ ನೆವಿಸ್ ಕುಂದಿರಿಸಿದ್ದಾರೆ. ಈ ನಿಧಿಗಣಗೆ ಎದ್ದಿದ್ವಿ, ಎದ್ದು ಕುಂತೀವಿ. ಈಗ ಕಾರ್ಯಕ್ರಮ ಹೇಳವಲ್ರು ಅವ್ರು, ಯಾಕೆ ಸುಮ್ಮನೆ ಕುಂತ್ಬಿಟ್ರು ಅವ್ರು. ದೀಕ್ಷಮ್ಮರ ನೋಡಿದ್ರೆ ಹೇಳಿದಂಗೆ ನಮ್ಗೆ ನೋಡ್ರೆ ವೈಟ್ ರೈಸ್ ಮಾಡಿಬೇಕಾರೆ ನನಗೆ ಹೇಳಿದ್ದವ್ರು ಕಿವ್ಯಾಗ, ಅಕ್ಕಿನ ತಗೊಂಡು ಕುದಿಯೋ ನೀರಿನ ತೊಳಿಬೇಕು ರೀ. ಅಂದ್ರೆ ಕೊತ ಕುತ್ತಿರ್ಬೇಕು. ಆ ನೀರಿನಾಗ ಅಕ್ಕಿ ಹಾಕಿ ಅಕ್ಕಿನ ತೊಳಿಬೇಕು. ಆಮೇಲೆ ಆ ನೀರನ್ನು 3 ಸಲ ತೊಳೆದು ಸಾಕಾದ್ಮೇಲೆ ಮತ್ತೆ ಒಂದು ನೀರು ಬೇರೆ ಕುದಿಯೋಕೆ ಇಟ್ಟಿರ್ಬೇಕು. ಅದ್ರಾಗ ಒಂದೊಂದು ಅಕ್ಕಿಗಳನ್ನ ಅದ್ರಾಗ ಹಾಕ್ಬೇಕು ರೀ. ಆಗ ಅದನ್ನು ಕುಕ್ಕರ್ ಇದ್ರೆ 4 ಸಲ ಸಿಳ್ಳು ಹೊಡಿಸ್ರಿ. ಕುಕ್ಕರ್ ಇಲ್ಲಪ್ಪ ಅಂದ್ರೆ ನೀವು ಒಂದು 5 ಸಲ ಸಿಟಿ ಹೊಡ್ರಿ. ಅಂದಾಗ ಅನ್ನ ಆಗುತ್ತಂತ ಇವ್ರು ಹೇಳಕತ್ತಾರೆ. ಇದು ಈ ಡೈಲಾಗೆಲ್ಲ ಇವರು ವೈಟ್ ರೈಸ್ ಮಾಡೋದನ್ನು ಹೇಳಿವಿ. ಈಗ ರೊಟ್ಟಿ ತಟ್ಟೋದು ಹಿಂಗಂತ ಅವ್ರು ಬಡ್ದು ತೋರಿಸಿದ್ರು. ಆಮೇಲೆ ಬಿರಿಯಾನಿ ಮಾಡ್ಬೇಕಾರೆ ಮಟನ್ ತಂದಮೇಲೆ ಹೇಳ್ತಾರೆ ರೀ, ಹೋಗಿ ತೊಗೊಂಬರ್ತೀವಿ ನಾವು. ಮಟನನ್ನು ತಂದ ಮೇಲೆ ಯಾವ ರೀತಿ ಮಾಡ್ಬೇಕಂತೇಳಿ ಅವರೆಲ್ಲ ರೀತಿ ಹೇಳ್ಕೊಡ್ತಾರೆ. ಅದನ್ನು ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಬಿರಿಯಾನಿ ಮಾಡ್ಬೇಕಾದ್ರೆ ಏನು ದೊಡ್ಡದಿಲ್ಲ, ಸಾರು ಮಾಡ್ಕೊಂಬಿಡೋದು, ಅಂದಾಗ ಕಲಿಸಿಬಿಡೋದು, ಅಂದರೆ ಬಿರಿಯಾನಿ ಆಗಿಬಿಡ್ತೈತಿ. ಹೌದಲ್ಲಮ್ಮ? ಒಟ್ಟು ನೋಡ್ರಿ, ಸಾರು ಮಾಡಿ ಅಂದಾಗ ಕಲಿಸಿದ್ರು ಬಿರಿಯಾನಿ ಆಗುತ್ತೆ, ಅಂದಾಗ ತಗೊಂಡೋಗಿ ಮಟನ್ನಾಗಿ ಕುಚ್ಚಿದ್ರು ಬಿರಿಯಾನಿ ಆಗುತ್ತೆ ಅಂತ ಇವರ ಅನಿಸಿಕೆ ಅಭಿಪ್ರಾಯಗಳು ನನಗೆ ಹೇಳ್ಯಾರ. ಅದನ್ನ ನಾನು ಹೇಳೀನಿ. ಏನಾದರೂ ನಿಮ್ಗೆ ಇಷ್ಟ ಆಯ್ತು ವಿಡಿಯೋ ಅಂದ್ರೆ ಲೈಕು ಕಾಮೆಂಟು ಮಾಡೋಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಕಾಮಿಡಿಗಾಗಿ ಮಾಡಿದ್ದೇವೆ ವಿಡಿಯೋ, ಬೆಳಗಿನ ವಿಡಿಯೋ ಇದು. ಇವರು ನಮಗೆ ಎಬ್ಸಿದ್ದಕ್ಕೋಸ್ಕರ ಇವ್ರ ಅಭಿಪ್ರಾಯಗಳು ನಾವು ಹೇಳಿವಿ, ನಮ್ಮ ಅಭಿಪ್ರಾಯ ಅಲ್ಲ. ಮುಂದೆ ವೈಟ್ ರೈಸ್ ಮಾಡೋದನ್ನು ಇವರು ಹೇಳ್ಕೊಡ್ತಾರೆ ಒಂದು ಕಾಲಕ್ಕೆ. ಆ ವೀಡಿಯೋಗಳನ್ನ ನೀವು ನೋಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅವ್ರ ವೀಡಿಯೋಗಳನ್ನ, ನಮ್ಮಲ್ಲ. ನೋಡ್ರಿ ಏನೇನು ಕಿಡಿಗೇಡಿ ಮಾಡಲ್ಲ, ಹೆಂಗೆ ಕುಂತಾರೆ ನೋಡ್ರಿ. ಇಟ್ಟತ್ತನ ಅಡುಗೆ ಕಾರ್ಯಕ್ರಮ ನಡೆಸ್ಕೊಟ್ರು, ಈಗ ಕುತ್ಕೊಂಬಿಟ್ರು. ಯಾರು ವೈಟ್ ರೈಸ್ ಮಾಡ್ರೆ ಕಲಿಯಾರಿದ್ರೆ ಮುಂದಕ್ಕೆ ಬರ್ರಿ. ಈ ವಿಡಿಯೋ ನೋಡಿ ನಾವು ರೈಸ್ ಗೀಸ್ ಏನು ಮಾಡಿಲ್ಲ, ಬಾಯಿಲಷ್ಟೇ ಹೇಳಿವಿ. ಮಾಡಿ ತೋರಿಸ್ಬೇಕಂದ್ರೆ ನಾವು ಎದ್ದು ಮತ್ತೆ ಚಿಕನ್ಗೆ ಹೋಗ್ಬೇಕು, ಅಲ್ಲ ಕಿಚನ್ಗೆ ಹೋಗ್ಬೇಕು. ಸಾಕನಮ್ಮ, ಕಾರ್ಯಕ್ರಮ ಮುಗಿತು. ಅವ್ರು ಎದ್ದು ಹೊಂಟ್ರು. ಎಲ್ಲರಿಗೂ ನಮಸ್ಕಾರ ಅಂತ ಹೇಳಮ್ಮ. ನಿದ್ದೆ ಬಂದೈತೆ ಅವ್ರಿಗೆ. ಬೆಳಗಿನ ಶುಭೋದಯ, ಗುಡ್ ನೈಟ್. ಬೆಳಗಿನ ಶುಭೋದಯ ಗುಡ್ ನೈಟ್ ಅಲ್ರಿ, ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್.
ಎಲ್ಲರಿಗೂ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಡೇ, ಗುಡ್ ಈವ್ನಿಂಗ್, ಗುಡ್ ನೈಟ್, ಅಲ್ಲ ಗುಡ್ ಮಾರ್ನಿಂಗ್, ಗುಡ್ ಡೇ, ಗುಡ್ ಆಫ್ಟರ್ನೂನ್. ಎಲ್ಲರಿಗೂ ಚಲೋ ಆಗಲಿ. ಬೆಳಗಿನ ಶುಭೋದಯ. ಎಲ್ಲರೂ ಆರೋಗ್ಯವಂತರಾಗಿರಿ, ಐಶ್ವರ್ಯವಂತರಾಗಿರಿ, ಸಿರಿ ಸಂಪತ್ತನ್ನು ಹೊಂದಿರಿ. ಎಲ್ಲರೂ ದುಡಿಮೆಯೇ ದುಡ್ಡಿನ ತಾಯಿ, ಕಾಯಕವೇ ಕೈಲಾಸ. ಎಲ್ಲರೂ ಬೆಳಗ್ಗೆ ಎದ್ದು ದುಡೀರಿ, ಅಡುಗೆ ಮಾಡಿರಿ, ಊಟ ಮಾಡಿರಿ, ಕಾಯಕ ಕೆಲಸದಲ್ಲೇ ತೊಡಗಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ದೀಕ್ಷಾ ಅವರು ಎಂಡ್ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳಮ್ಮ ದೀಕ್ಷಾ.